ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ, ಚೆನ್ನಾಗಿ ಓದ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ನಾನು ಸಹ ಚೆನ್ನಾಗಿ ಓದ್ತಾ ಇದ್ದೇನೆ. ನಾವು ಓದಿದಂಥ ವಿಷಯ ನಮಗೆ ನೆನಪಲ್ಲಿ ಇರಬೇಕು ಅಂತ ಎಲ್ಲರೂ ಇಷ್ಟಪಡ್ತೇವೆ ಅಲ್ವಾ? ಆದರೆ ಓದೋದು ಮಾತ್ರ ಅದಕ್ಕೆ ಸಾಕಾಗಲ್ಲ. ನಾವು ಓದಿದ್ದನ್ನು ನೆನಪಿಟ್ಕೊಳ್ಳಿಕ್ಕೆ ಸರಿಯಾದ ವಿಧಾನದಲ್ಲಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಒಂದು ಟಾಪಿಕ್ಕನ್ನು ಓದಿ ನಾವು ನೀಟಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಥವಾಗದೆ ಕೇವಲ ಬೈ ಹಾರ್ಟ್ ಮಾಡ್ತಾ ಹೋದರೆ ಅದು ಹೆಚ್ಚು ದಿನ ನೆನಪಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂದರೆ ನಿಮಗೆ ಸ್ಟಾರ್ಟಿಂಗ್ ಟ್ರಬಲ್ ಆಗುತ್ತೆ. ಫಸ್ಟ್ ವರ್ಡ್ ನೆನಪಾದರೆ ಮಾತ್ರ ಮುಂದೆ ನೆನಪಾಗೋದು. ಈ ಥರ ಆಗಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಇನ್ನು ಎರಡನೇದಾಗಿ, ಒಂದು ಟಾಪಿಕ್ಕನ್ನು ಓದಿದ ಮೇಲೆ ನೀವು ಪುಸ್ತಕವನ್ನು ಕ್ಲೋಸ್ ಮಾಡಿ ನಿಮಗೆ ಎಷ್ಟು ನೆನಪಿದೆ ಅಂತ ಒಂದು ನೋಟ್ಬುಕ್ ತಗೊಂಡು ಬರೀತಾ ಹೋಗಿ. ಜಸ್ಟ್ ನೀವು ಓದಿದಂಥ ಟೈಟಲ್ ಬರೆದ್ರೂ ಸಹ ಸಾಕು. ನೀವು ಅದನ್ನು ಓದಿದ್ದೀರಿ ಅಂತ ನಿಮಗೆ ನೆನಪಿರ್ಬೇಕಲ್ವಾ? ಸೊ ಇದನ್ನು ನಾವು ಆ್ಯಕ್ಟಿವ್ ರೀಕಾಲ್ ಅಂತ ಕರಿತೇವೆ. ಇದು ನಮ್ಮ ಮೆಮೊರಿ ಪವರನ್ನು ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮೂರನೇದಾಗಿ, ನೀವು ಓದಿದಂಥ ಟಾಪಿಕ್ಕನ್ನು ಮತ್ತೆ ಮತ್ತೆ ಬರಿತಾ ಇರಬೇಕು. ಯಾಕಂದರೆ ರೈಟಿಂಗನ್ನು ಕೇಳುವಂತಹ ಚಾನ್ಸಸ್ ಇರೋದ್ರಿಂದ ಬೇಗ ಬೇಗ ಬರೀಲಿಕ್ಕೂ ಸಹ ನಿಮಗೆ ರೂಢಿ ಆಗತ್ತೆ. ಹಾಗೆ ನೀವು ಓದಿದ್ದನ್ನು ನೆನಪಿಟ್ಕೊಳ್ಳಿಕ್ಕೂ ಸಹ ಸಾಧ್ಯ ಆಗತ್ತೆ. ಇನ್ನು ನಾಲ್ಕನೇದಾಗಿ ಏನು ಮಾಡಬೇಕಂದ್ರೆ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ಗಳನ್ನೆಲ್ಲ ತಗೊಂಡು ಅದನ್ನು ಪುನಃ ಸಾಲ್ವ್ ಮಾಡಿ. ಆ ಕ್ವೆಶ್ಚನ್ನು ರಿಪೀಟು ಆಗುವಂಥ ಚಾನ್ಸಸ್ ಇರುತ್ತೆ. ನಾನು TET ಬರೆದಾಗ ತುಂಬ ಕ್ವೆಶ್ಚನ್ಸ್ಗಳು ರಿಪೀಟೆಡ್ ಬಂದಿತ್ತು. ನಾನು CTET ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡಿದ್ದೆ. ಅದಕ್ಕೋಸ್ಕರ ಅಲ್ಲಿಂದನೂ ಸಹ ಕ್ವೆಶ್ಚನ್ಸ್ಗಳು ಬಂದಿತ್ತು, ಎಸ್ಪೆಷಲಿ ಇನ್ ಎಜುಕೇಷ್ನಲ್ ಸೈಕಾಲಜಿ ಆ್ಯಂಡ್ ಹಿಸ್ಟ್ರಿ ಮೀನ್ಸ್ ಸೋಷಿಯಲ್ ಸೈನ್ಸ್. ಓಕೆನಾ? ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡಿ. ಮತ್ತು ChatGPT ಹತ್ರನೇ ಮಾಕ್ ಟೆಸ್ಟನ್ನು ಕೊಡಲಿಕ್ಕೆ ಹೇಳಿ. MCQ ಕ್ವೆಶ್ಚನ್ಸನ್ನು ಕೊಡುತ್ತೆ. ಅದು ನೀವು ಯಾವ ಟಾಪಿಕ್ ಮೇಲೆ ಬೇಕು ಅಂದರೆ ಆ ಟಾಪಿಕ್ ಮೇಲೆ ಅದು ಕೊಡುತ್ತೆ. ಅದಕ್ಕೋಸ್ಕರ ChatGPT ಹತ್ರ ಕೇಳಿ ಅದನ್ನು ಸಹ ಸಾಲ್ವ್ ಮಾಡ್ತಾ ಹೋಗಿ. ಇನ್ನೊಂದು, ಐದನೇದಾಗಿ, ರಿವಿಷನ್ಗೆ ಅಂತ ಫಿಕ್ಸ್ಡ್ ಟೈಮ್ ಟೇಬಲನ್ನು ಸೆಟ್ ಮಾಡ್ಕೊಳ್ಳಿ. ಓದೋದಕ್ಕಿಂತ ಓದಿದ್ದನ್ನು ನೀವು ರಿವೈಸ್ ಮಾಡ್ತಾ ಇದ್ದರೆ ಮಾತ್ರ ನಿಮಗೆ ಅದು ಕೊನೆಯವರೆಗೂ ನೆನಪಲ್ಲಿ ಇರಲಿಕ್ಕೆ ಸಾಧ್ಯ. ಇವತ್ತು ಓದ್ತೀನಿ, ನಾನು ಡೈರೆಕ್ಟ್ ಇನ್ನು ಎಕ್ಸಾಮ್ ಹಿಂದೊಂದು ದಿನ ಒಂದು ಸಲ ನೋಡ್ತೀನಿ, ನೋ. ಅದನ್ನು ರಿವೈಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಎಕ್ಸಾಮ್ ಹಿಂದೊಂದು ದಿನ ನೋಡಿದಾಗ ನಿಮಗೆ ಫಸ್ಟ್ ಟೈಮ್ ಓದ್ತಿದ್ದೀನೇನೋ ಅನ್ನುವಂಥ ಫೀಲ್ ಬರ್ತಾ ಹೋಗುತ್ತೆ. ಸೊ ಇದನ್ನು ನೆನಪಿಟ್ಕೊಳ್ಳಿ. ರೀಡಿಂಗ್ ಗಿವ್ಸ್ ಯು ನಾಲೆಡ್ಜ್, ರೈಟಿಂಗ್ ಗಿವ್ಸ್ ಯು ಪ್ರಾಕ್ಟೀಸ್, ರಿವಿಷನ್ ಗಿವ್ಸ್ ಯು ರಿಟೆನ್ಷನ್, ಟೆಸ್ಟಿಂಗ್ ಗಿವ್ಸ್ ಯು ಕಾನ್ಫಿಡೆನ್ಸ್. ಓಕೆನಾ? ಸೊ ನಾನು ಎಷ್ಟು ಗಂಟೆ ಓದಿದೆ ಅನ್ನೋದಕ್ಕಿಂತ ನಾನು ಓದಿದ್ರಲ್ಲಿ ಎಷ್ಟು ನೆನಪಿಟ್ಕೊಂಡಿದ್ದೇನೆ ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಕಾದರೂ ಓದಿ, ಸ್ವಲ್ಪನೇ ಬರೀರಿ, ಹಾಗೆ ಸ್ವಲ್ಪ ರಿವೈಸ್ ಸಹ ಮಾಡಿ. ಹಾಗೆ ನೀವು ಮಾಡಿದಂಥ ಮಿಸ್ಟೇಕ್ಸನ್ನು ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ? ಇವತ್ತಿಂದ ಒಂದು ಡಿಸೈಡ್ ಮಾಡ್ಕೊಳ್ಳಿ, ನಾನು ಕೇವಲ ಓದೋದಿಲ್ಲ, ನಾನು ಅರ್ಥ ಮಾಡ್ಕೊಳ್ತೇನೆ, ನೆನಪಿಟ್ಕೊಳ್ತೇನೆ, ಬರೀತೇನೆ, ಅದನ್ನು ಪರೀಕ್ಷಿಸ್ತೇನೆ, ಹಾಗೆ ಎಕ್ಸಾಮ್ನಲ್ಲಿ ವಿನ್ ಆಗ್ತೇನೆ ಅಂತ. ಓಕೆನಾ? ಹ್ಯಾವ್ ಅ ನೈಸ್ ಡೇ, ಹ್ಯಾವ್ ಅ ಗುಡ್ ಡೇ. ಬಾಯ್.